ಆಲಸ್ಯ, ಲೇಜಿನೆಸ್. ಇಂದು ಜನರು ಅನೇಕ ವಿಷಯಗಳಲ್ಲಿ ಆಲಸ್ಯವುಳ್ಳವರಾಗಿದ್ದಾರೆ. ಈ ಆಲಸ್ಯ ಅಂತಕ್ಕಂಥದ್ದು ಬಹಳ ಅಪಾಯಕಾರಿಯಾಗಿದೆ. ಅದರಿಂದ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲಿ ಎಚ್ಚರಿಕೆ ಬೇಕೋ ಅಲ್ಲಿ ಆಲಸ್ಯವನ್ನ ತೋರಿಸಿದರೆ ಅದು ನಮಗೆ ಅಪಾಯಗಳನ್ನ, ಕೇಡುಗಳನ್ನ ಉಂಟು ಮಾಡತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಆಲಸ್ಯವುಳ್ಳವರಾಗಿರಬಾರ್ದು. ಹಾಗಾದ್ರೆ ಆಲಸ್ಯ ಎಂಬುದಾಗಿ ಹೇಳುವಾಗ ಇದರ ಅರ್ಥ ಏನಪ್ಪಾ ಅಂದ್ರೆ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು, ನಿಧಾನವಾಗಿರ್ತಕ್ಕಂಥದ್ದು. ಎಲ್ಲಿ ಚುರುಕಾಗಿರ್ಬೇಕು, ಎಲ್ಲಿ ವೇಗವಾಗಿರ್ಬೇಕು ಅಲ್ಲಿ ನಿಧಾನವಾಗಿರ್ತಕ್ಕಂಥದ್ದು ಮಂದಗತಿ. ಇದು ಏನ್ ಮಾಡ್ತದೆ ಅಂತಂದ್ರೆ ಅನೇಕ ಸಾರಿ ನಮಗೆ ಅಪಾಯಗಳನ್ನ ಉಂಟು ಮಾಡ್ತದೆ. ಅನೇಕ ಸಾರಿ ನಾನು ರೋಡಲ್ಲಿ ಹೋಗುವಾಗ ಅನುಭವಿಸಿದ್ದೇನೆ. ಎಲ್ಲಾ ಗಾಡಿಗಳು ವೇಗವಾಗಿ ಹೋಗ್ತಾ ಇರುವಾಗ ನಾನು ಒಬ್ಬನೇ ಏನಾದ್ರೂ ಸ್ಲೋ ಮೋಷನ್ ಅಲ್ಲಿ ಹೋಗ್ತಾ ಇದ್ರೆ ಏನಾಗ್ತದೆ ಅಂತಂದ್ರೆ ಹಿಂದಿನವ್ರು ಬಂದು ನಮ್ಮ ಗಾಡಿಗಳಿಗೆ ಡಿಕ್ಕಿ ಹೊಡಿತಕ್ಕಂತ ಸಾಧ್ಯತೆ ಇದೆ. ಎಷ್ಟೋ ಅಪಘಾತಗಳು ಹಾಗೆಯೇ ಆಗ್ತದೆ. ಎಲ್ಲರೂ ವೇಗವಾಗಿ ಹೋಗುವಾಗ ನಾವು ಸಹ ವೇಗವಾಗಿ ಹೋದ್ರೆ ನಾವು ಸೇಫ್ ಆಗಿರ್ತೇವೆ. ಆದ್ರೆ ಎಲ್ಲರೂ ವೇಗವಾಗಿರುವಲ್ಲಿ ಯಾರೋ ಒಬ್ಬನು ಮಂದಗತಿಯಲ್ಲಿ ತನ್ನ ವಾಹನವನ್ನ ಚಲಾಯಿಸ್ತಾ ಇದ್ದಪ್ಪ ಅಂತಂದ್ರೆ ಯಾವುದೋ ಒಂದು ವೇಗವಾಗಿರ್ತಕ್ಕಂಥ ಗಾಡಿ ಅವನಿಗೆ ಡಿಕ್ಕಿ ಹೊಡೆಯೋದು ಖಂಡಿತ. ಅದರಿಂದ ಮಂದಗತಿ ಅನೇಕ ಸಾರಿ ಏನ್ ಮಾಡ್ತದೆ ಅಂತಂದ್ರೆ ನಮ್ಗೆ ಅಪಾಯಗಳನ್ನು ಉಂಟು ಮಾಡ್ತಕ್ಕಂಥದ್ದಾಗಿ. ಅಂದ್ರೆ ನಾವು ಚುರುಕಾಗಿರ್ಬೇಕು, ನಾವು ಜಡತ್ವದಲ್ಲಿರಬಾರ್ದು, ನಿರ್ಲಕ್ಷ್ಯ ಭಾವನೆಯಿಂದ ಇರಬಾರ್ದು. ಲೇಜಿ ಅಂದ್ರೆ ನಿರ್ಲಕ್ಷ್ಯ ವಹಿಸ್ತಕ್ಕಂಥದ್ದು, ಯಾವ ಪ್ರತಿಕ್ರಿಯೆನೂ ನೀಡದೇ ಇರ್ತಕ್ಕಂಥದ್ದು. ಇದು ಬಹಳ ಅಪಾಯವನ್ನುಂಟು ಮಾಡತಕ್ಕಂಥದ್ದಾಗಿದೆ. ಅದರಿಂದ ಲೇಜಿನೆಸ್ ನಮ್ಗೆ ಇರಬಾರ್ದು, ಆಲಸ್ಯ ಅಂತಕ್ಕಂಥದ್ದು ಇರಬಾರ್ದು ಎಂಬುದಾಗಿ ನಮ್ಗೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಎಚ್ಚರಿಸ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ನಮಗೆ, ನೀನು ಏನ್ ಮಾಡ್ಬೇಕಂತಂದ್ರೆ ಇವಾಗ ಇರುವೆ ಹತ್ರ ಹೋಗಿ ಕಲ್ತ್ಕೋ. ನಿನ್ನ ಲೇಜಿನೆಸ್ ಬಿಡಕ್ಕೋಸ್ಕರ ನೀನ್ ಎಲ್ಲಿ ಹೋಗ್ಬೇಕಾಗಿದೆ? ಆಲಸ್ಯ ಬಿಡೋದಕ್ಕೋಸ್ಕರ ಒಂದು ಇರುವೆ ಹತ್ರ ಹೋಗಿ ಕಲ್ತ್ಕೋ ಬುದ್ಧಿನ ಅಂತ ಹೇಳಿ ನಮಗೆ ದೇವ್ರ ವಾಕ್ಯ ಹೇಳತ್ತೆ. ಜ್ಞಾನೋಕ್ತಿಯ ಪುಸ್ತಕದಲ್ಲಿ 6ನೇ ಅಧ್ಯಾಯ ವಚನ 6ರಿಂದ 11ರವರೆಗೆ ಈ ರೀತಿ ನೋಡ್ತಾ ಇದ್ದೀವಿ. ಸೋಮಾರಿವೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನ ನೋಡಿ ಜ್ಞಾನವನ್ನ ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿನಿಯನ್ನ ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನ ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು, ದಾರಿ ಗಳ್ಳತನವು ಹಾಗೂ ಕೊರಚೆಯು ಪಂಜುಗಳಂತೆ ನಿನ್ನ ಮೇಲೆ ಬೀಳುವವು ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಹತ್ರ ಲೇಜಿನೆಸ್ ಯಾವಾಗಿರ್ತದೋ, ಆಲಸ್ಯ ಭಾವನೆ ಯಾವಾಗಿರ್ತದೋ ಅವಾಗ ಅದರಿಂದ ನಮಗೆ ಅಪಾಯಗಳೇ ಹೆಚ್ಚು ಎಂಬುದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆಲಸ್ಯಗಾರರಿಗೆ ಕರ್ತನ ಮಾತೇನಂತಂದ್ರೆ, ನೀವು ಇರುವೆ ಹತ್ರ ಹೋಗಿ ಕಲ್ತ್ಕೊಳ್ಳಿ. ಏನನ್ನು ಕಲ್ತ್ಕೋಬೇಕಾಗಿದೆ? ಇರುವೆ ಹತ್ರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಏನ್ ಮಾಡ್ಬೇಕಾಗಿದೆ? ನಾವು ಬುದ್ಧಿಯನ್ನು ಕಲ್ತ್ಕೋಬೇಕು ಎಂಬುದಾಗಿ ಇಲ್ಲಿ ವಚನದಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ಇರುವೆ ಕುರಿತಾಗಿ ಹಾಗೆ ಯೋಚಿಸಿ. ನೀವು ನೋಡಿರ್ತಕ್ಕಂಥ ಇರುವೆ ಕುರಿತಾಗಿ ಯೋಚಿಸಿ. ಹೇಗಿರುತ್ತೆ ಇರುವೆ ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ಅದಕ್ಕೆ ಶಿಸ್ತಿರುತ್ತೆ. ಅಂದ್ರೆ ಇರುವೆ ಒಂದು ಶಿಸ್ತಿನಿಂದ ಇರ್ತಕ್ಕಂಥ ಚಿಕ್ಕ ಜೀವಿ ಅಲ್ವಾ. ಅದು ತುಂಬಾ ನೋಡ್ಲಿಕ್ಕೆ ಗಾತ್ರದ ಚಿಕ್ಕದಾಗಿದ್ರು ಸಹ ಅದೇನಾಗ್ತದೆ ಅಂತಂದ್ರೆ ಬಹಳ ಶಿಸ್ತಿನಿಂದ ಇರ್ತದೆ. ಇರುವೆ ಒಂಟಿಯಾಗಿ ಹೋಗೋದು ಕಡಿಮೆನೆ. ಯಾವಾಗಲೂ ಅದು ಗುಂಪಲ್ಲಿ ಏನ್ ಮಾಡ್ತದೆ, ಒಂದನ್ನೊಂದು ಹಿಂಬಾಲಿಸ್ಕೊಂಡು ಹೋಗೋದನ್ನ ನಾವು ಇರುವೆ ಕುರಿತಾಗಿ ನೋಡ್ತಾ ಇದ್ದೇವೆ. ಯಾವುದೋ ಒಂದು ಇರುವೆ ಗೂಡಿದೆ ಅಂತಂದ್ರೆ ಹಾಗೆ ಲೈನ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೆ ನಾಯಕ ಇಲ್ಲ, ಪ್ರಭು ಇಲ್ಲ, ಆದಾಗ್ಯೂ ಒಂದು ಶಿಸ್ತು, ಹೀಗೆಯೇ ಹೋಗ್ಬೇಕು, ಇದೇ ವೇ ಎಂಬುದಾಗ ಅದು ಏನ್ ಮಾಡ್ತದೆ ಎಂದು ನೋಡುವಾಗ ಶಿಸ್ತಿನಿಂದ ಪಾಲಿಸ್ತದೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಶಿಸ್ತನ್ನ ಪಾಲಿಸ್ಬೇಕು, ಆಲಸ್ಯ ಮಾಡಬಾರ್ದು. ನಾವು ಶಿಸ್ತಿನಿಂದ ಜೀವಿಸ್ಬೇಕು. ಶಿಸ್ತಿನಿಂದ ಜೀವಿಸಿದ್ರೆ, ನಾವು ಆಲಸ್ಯವಾಗಿ ಜೀವಿಸಿದ್ರೆ ಅದು ನಮಗೆ ಅನಾಹುತಕ್ಕೆ ಕಾರಣವಾಗ್ತದೆ. ಅದರಿಂದ ನಮ್ಮ ಜೀವನದಲ್ಲಿ ಬಹಳ ಶಿಸ್ತು ಮುಖ್ಯ. ಅದನ್ನ ನಾವು ಇರುವೆ ಹತ್ರ ಹೋಗಿ ಕಲ್ತ್ಕೊಳ್ಳಿ ಎಂಬುದಾಗಿ ಇಲ್ಲಿ ಜ್ಞಾನೋಕ್ತಿಯಲ್ಲಿ ಎಚ್ಚರಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಶಿಸ್ತು ಯಾವ್ದ್ರಲ್ಲಿ, ಹಾಗಾದ್ರೆ ಶಿಸ್ತು ಇರ್ಬೇಕು ನಾವು ಅಂತ ಹೇಳಿ ನಾವು ಆಲೋಚಿಸುವಾಗ, ಹಾಗೇನೆ
ಪ್ರಾರ್ಥನೆ ಮಾಡೋದ್ರಲ್ಲಿ ಶಿಸ್ತಿರ್ಬೇಕು. ಆದರೆ ಪ್ರಾರ್ಥನೆ ಮಾಡೋದಂದ್ರೆ ಅನೇಕರಿಗೆ ಆಲಸ್ಯ, ನಿರ್ಲಕ್ಷ್ಯ, ಅಯ್ಯೋ ಮಾಡಿದ್ರಾಯ್ತು ಬಿಡು ಅಂತಕ್ಕಂಥದ್ದು. ಹಾಗಲ್ಲ, ದೇವ್ರ ವಾಕ್ಯ ಹೇಳ್ತದೆ ಪ್ರಾರ್ಥಿಸ್ರಿ ನೀವು ಅಂತ ಹೇಳಿ. ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ ಎಂಬ ದೇವ್ರ ವಾಕ್ಯ ನಮಗೆ ಬೋಧನೆ ಮಾಡುತ್ತೆ. ಅದರಿಂದ ಇವತ್ತು ನಾವೇನ್ ಮಾಡ್ಬೇಕಂದ್ರೆ ಪ್ರಾರ್ಥನೆಯನ್ನು ತಪ್ಪದೇ ಮಾಡಬೇಕು. ಪ್ರಾರ್ಥನೆ ನಮ್ಮನ್ನ ಅನೇಕ ಕೇಡುಗಳಿಂದ ಬಿಡಿಸ್ತಕ್ಕಂಥದ್ದು. ಪ್ರಾರ್ಥನೆ ನಮ್ಮನ್ನ ಕರ್ತನಿಗೆ ಹತ್ರ ಮಾಡ್ತಕ್ಕಂಥದ್ದು. ಪ್ರಾರ್ಥನೆ ನಮಗೆ ಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದು. ಪ್ರಾರ್ಥನೆ ನಮ್ಮನ್ನ ದೇವರೊಂದಿಗೆ ಒಂದುಗೂಡಿಸ್ತಕ್ಕಂಥದ್ದಾಗಿದೆ ಪ್ರೇರೆ. ಅದರಿಂದ ನಾವು ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಆದ್ರೆ ಇವತ್ತು ಮನುಷ್ಯನ ಬಲಹೀನತೆ ಏನಪ್ಪಾ ಅಂದ್ರೆ ಪ್ರಾರ್ಥನೆ ಮಾಡೋದಂದ್ರೆ ಕೆಲವರಿಗೆ ಆಲಸ್ಯ. ಅದರಿಂದ ಇರುವೆ ಹತ್ರ ಕಲ್ತ್ಕೋಬೇಕು ಶಿಸ್ತು. ಯಾವ್ದು ಶಿಸ್ತು? ಪ್ರಾರ್ಥನೆ ಮಾಡ್ತಕ್ಕಂಥ ಶಿಸ್ತು. ಶಿಸ್ತಿದೆ ಇರುವೆ ಹತ್ರ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನನ್ನ ನಿನ್ನ ಜೀವಿತಗಳಲ್ಲಿ ಯಾವ ಶಿಸ್ತು ಬೇಕಾಗಿದೆ? ಇರುವೆ ಹೇಗೆ ಹೋಗ್ತದೋ ಹಾಗೆ ನಾವು ಭಕ್ತರ ಹಿಂದೆ ನಾವೇನ್ ಮಾಡಬೇಕಾಗಿದೆ? ಪ್ರಾರ್ಥನೆ ಮಾಡೋದನ್ನ ಶಿಸ್ತಿನಿಂದ ನಾವು ಪ್ರಾರ್ಥನೆ ಮಾಡ್ಬೇಕು. ಅನೇಕರು ದೇವ್ರ ವಾಕ್ಯ ಓದೋದ್ರಲ್ಲಿ ಶಿಸ್ತಿಲ್ಲ. ಯಾವತ್ತೋ ಒಂದೊಂದು ದಿನ ಬೈಬಲ್ ಓದ್ತಾರೆ, ಯಾವತ್ತೋ ಒಂದೊಂದು ದಿನ ತೆಗೆದುಕೊಳ್ತಾರೆ. ಆದರೆ ಪ್ರತಿನಿತ್ಯ ಓದುವಂಥ ಅಭ್ಯಾಸ ಇಲ್ಲ, ದೇವ್ರ ವಾಕ್ಯ ಧ್ಯಾನಿಸ್ತಕ್ಕಂಥ ಅಭ್ಯಾಸ ಇಲ್ಲ. ಅದರಿಂದ ದೇವ ಜನರಾಗಿರ್ತಕ್ಕಂಥ ನಾವು, ಕ್ರಿಸ್ತನ ಅರಿತಿರ್ತಕ್ಕಂಥ ನಾವೇನು ಮಾಡಬೇಕಾಗಿದೆ? ಪ್ರತಿನಿತ್ಯ ದೇವರ ವಾಕ್ಯವನ್ನು ನಾವು ಓದಬೇಕು. ಅದರಲ್ಲಿ ಏನು ಮಾಡಬೇಕಂದ್ರೆ ನಾವು ಶಿಸ್ತಿನಿಂದ ಇರಬೇಕು. ಮಾತ್ರವಲ್ಲ, ನಾವು ತಿನ್ನೋ ವಿಷಯದಲ್ಲಿ ಸಹ ಶಿಸ್ತಿನಿಂದ ಇರಬೇಕು. ದೇವ್ರ ವಾಕ್ಯ ಹೇಳ್ತದೆ, ಅತಿಯಾಗಿ ಭೋಜನ ಮಾಡಿ ನೀವೇನ್ ಮಾಡ್ಬೇಡ್ರಿ, ಮತ್ರಾಗ್ಬೇಡ್ರಿ ಅಂತ ಹೇಳಿ. ಹಾಗೆ ರುಚಿಯಾಗಿದೆ ಅಂತೇಳಿ ತಿಂತಾ ಹೋದ್ರೆ ಏನಾಗ್ತದೆ? ನಮ್ದು ಕೊಬ್ಬಿನಂಶ ಜಾಸ್ತಿ ಆಗ್ತದೆ, ಒಬೆಸಿಟಿ, ಹೊಟ್ಟೆ ದೊಡ್ಡದಾಗುತ್ತೆ. ಏನಾಗ್ತದೆ? ಅದ್ರ ಮೂಲಕ ಕಾಯಿಲೆಗಳು ಉಂಟಾಗ್ತದೆ. ನಾವು ತಿಂತಕ್ಕಂಥ ಆಹಾರದಲ್ಲಿ ನಮ್ಗೆ ಶಿಸ್ತಿಲ್ಲ ಅಂತಂದ್ರೆ ನಮಗೆ ಅನಾರೋಗ್ಯವನ್ನ, ಕೇಡನ್ನ ಉಂಟು ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ನಾವು ಆಲಸ್ಯ ಮಾಡಬಾರ್ದು. ನಮ್ಮ ಆಹಾರ ವಿಷಯದಲ್ಲಿ ಆಲಸ್ಯ ಮಾಡಬಾರ್ದು. ಯಾವುದನ್ನು ತಿನ್ಬೇಕೋ, ಎಷ್ಟು ತಿನ್ಬೇಕೋ, ಹಿತವಾಗಿ ಮಿತವಾಗಿ ತಿನ್ನುವಾಗ ಏನಾಗ್ತದೆ? ನಾವು ಶಾರೀರಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಅದರಿಂದ ನಾವು ತಿನ್ನೋ ವಿಷಯದಲ್ಲಿ ಸಹ ಆಲಸ್ಯ ಮಾಡಬಾರ್ದು. ಏನಂದ್ರೆ ಅದನ್ನ ತಿನ್ನಬಾರ್ದು. ಹೇಗಂದ್ರೆ ಅದು ತಿನ್ನಬಾರ್ದು. ಹಾಗೆ ತಿನ್ನೋದ್ರಿಂದ ನಮಗೆ ಹಾನಿ ಉಂಟು ಮಾಡ್ತದೆ. ಅದರಿಂದ ಇವತ್ತು ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಶಿಸ್ತಿನಿಂದ ಇರಬೇಕು. ಯಾವ್ಯಾವ ವಿಷಯದಲ್ಲಿ? ಪ್ರಾರ್ಥನೆ ಮಾಡೋ ವಿಷಯದಲ್ಲಿ, ದೇವ್ರ ವಾಕ್ಯ ಧ್ಯಾನ ಮಾಡೋ ವಿಷಯದಲ್ಲಿ, ನಾವು ಶಾರೀರಿಕ ಆಹಾರ ಸೇವಿಸುವ ವಿಷಯದಲ್ಲಿ ಸಹ ನಾವೇನ್ ಮಾಡಬೇಕಾಗಿದ್ರೆ ಶಿಸ್ತಿನಿಂದ ಇರಬೇಕು. ಮಾತ್ರವಲ್ಲ, ನಾವು ಪ್ರತಿ ವಾರ ಸಭೆಯಾಗಿ ಸೇರುವಾಗ ನಾವು ಶಿಸ್ತಿನಿಂದ ಇರಬೇಕು. ಕೆಲವರು ಆರಾಧನೆ 9 ಗಂಟೆ ಅಂದ್ರೆ 9:30 ಬರ್ತಕ್ಕಂಥದ್ದು, ಸಂದೇಶ ಆರಂಭ ಆದ ಮೇಲೆ ಬರ್ತಕ್ಕಂಥದ್ದು, ಸಂದೇಶ ಮುಗಿಯುವ ಹಂತದಲ್ಲಿ ಬರ್ತಕ್ಕಂಥದ್ದನ್ನು ನಾವು ಅನೇಕ ಸಭೆಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಅದನ್ನ ನೋಡ್ತಕ್ಕಂಥವ್ರಾಗಿದ್ದೇವೆ. ಆದರೆ ಶಿಷ್ಯನೆಂಬುದಾಗಿ ಹೇಳ್ಕೊಳ್ತಕ್ಕಂಥವ್ರಲ್ಲಿ ಶಿಸ್ತಿಲ್ಲ. ಅದರಿಂದ ನಾವು ಹೋಗಿ ಇರುವೆ ಹತ್ರ ಕಲ್ತ್ಕೋಬೇಕು ಶಿಸ್ತನ್ನ ಅಂತ ಹೇಳಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ನಾವು ಆರಾಧನೆಗೆ ಬರೋದನ್ನು ಶಿಸ್ತಿನಿಂದ ಪಾಲಿಸೋಣ. ಸಮಯಕ್ಕೆ ಸರಿಯಾಗಿ 9 ಗಂಟೆ ಅಂದ್ರೆ 9 ಗಂಟೆಗೆ ನಾವು ಹೋಗ್ಬೇಕು. ದೇವ್ರ ನಾವು ಗೌರವಿಸಬೇಕಾಗಿದೆ. ಅದರಿಂದ ನಾವು ಶಿಸ್ತನ್ನು ಕಲ್ತ್ಕೋಬೇಕು, ಶಿಸ್ತನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅನೇಕರಿಗೆ ಆಲಸ್ಯ, ಆರಾಧನೆಗೆ ಹೋಗೋದು, ಅಯ್ಯೋ ಏನೋ ಹೋಗೋಣ ಬಿಡು, ಸಮಯ ಮಾಡ್ಕೊಂಡು ಅಂತ ಹೇಳಿ ನಿಧಾನವಾಗಿ ಹೇಳೋದು, ನಿಧಾನವಾಗಿ ಬರ್ತಕ್ಕಂಥದ್ದು, ಮಂದಗತಿಯಲ್ಲಿ. ಅದರಿಂದ ದೇವರ ಆರಾಧನೆಗೆ ಬರೋದಲ್ಲಿ ಆಲಸ್ಯವನ್ನು ತೋರಿಸ್ಬೇಡ್ರಿ. ಆಲಸ್ಯ ಅದೇನ್ ಮಾಡ್ತದೆ? ನಮ್ಮನ್ನ ಅಪರಾಧಿಗಳನ್ನಾಗಿ ಮಾಡ್ತದೆ. ಅದರಿಂದ ನಾವು ಆಲಸ್ಯದಿಂದ ನಾವು ಹೊರ ಬರಬೇಕು. ಮಾತ್ರವಲ್ಲ, ನಮ್ಮ ಕುಟುಂಬದ ಸದಸ್ಯರ ಕುರಿತಾಗಿ ನಾವು ಆಲಸ್ಯ ಭಾವನೆಯನ್ನು ತೋರಿಸಬಾರ್ದು. ನಮ್ಮ ಆರೋಗ್ಯದ ವಿಷಯದಲ್ಲಿ ನಾವು ಆಲಸ್ಯ ಭಾವನೆಯನ್ನು ತೋರಿಸಬಾರ್ದು. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಆಲಸ್ಯತೆಯನ್ನು ತೋರಿಸಬಾರ್ದು. ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು, ನಿಮ್ಮ ಶಿಕ್ಷಣ ವಿಷಯದಲ್ಲಿ ನೀವು ಆಲಸ್ಯವನ್ನು ತೋರಿಸಬಾರ್ದು. ಪೋಷಕರಾಗಿರ್ತಕ್ಕಂಥವ್ರು ನಿಮ್ಮ ಮಕ್ಕಳನ್ನ ಪ್ರೀತಿಸುವ, ಕಾಳಜಿ ತೋರಿಸುವಂತ ವಿಷಯದಲ್ಲಿ ಆಲಸ್ಯವನ್ನು ತೋರಿಸಬಾರ್ದು. ವೃದ್ಧ ತಂದೆ ತಾಯಿಗಳನ್ನ ನೋಡಿಕೊಳ್ಳುವ ವಿಷಯದಲ್ಲಿ ಮಕ್ಕಳಾದಂಥವ್ರು ನೀವು ಆಲಸ್ಯವನ್ನ ತೋರಿಸಬಾರ್ದು. ನಿಮ್ಮ ತಂದೆ ತಾಯಿಗಳಿಗೆ ಸಲ್ಲಬೇಕಾದದನ್ನ ಸಲ್ಲಿಸಬೇಕು. ಹೀಗೆ ಆಲಸ್ಯ ಅನಾಹುತ, ಆಪತ್ತು, ಸಂಕಟ, ಸಾವನ್ನ ತರ್ಸಕ್ಕಂಥದ್ದಾಗಿದೆ ಪ್ರೇರ. ಅದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವ ವಿಷಯದಲ್ಲಿ ಹೇಗಿರಬೇಕು ಹಾಗೆ ಶಿಸ್ತಿನಿಂದ ಜೀವಿಸಿದ್ರೆ ನಾವೇನ್ ಮಾಡಕ್ ಸಾಧ್ಯ ಅಂದ್ರೆ ಈ ಭೂಮಿಯಲ್ಲಿ ಪೂರ್ಣಾಯುಷ್ಯದಿಂದ ಬದುಕಕ್ಕೆ ಸಾಧ್ಯ, ದೇವ್ರ ನಾಮವನ್ನು ಮಹಿಮೆ ಮಾಡಕ್ ಸಾಧ್ಯ. ಅದರಿಂದ
ಇರುವೆ ಹೇಗೆ ಅದೊಂದು ಶಿಸ್ತನ್ನು ಪಾಲಿಸುತ್ತೋ ಹಾಗೆ ಶಿಸ್ತನ್ನು ಪಾಲಿಸಬೇಕು. ಮಾತ್ರವಲ್ಲ, ಎರಡನೇದಾಗಿ ವಿಷಯದಲ್ಲಿ ನಾವು ನೋಡುವಾಗ ಇರುವೆ ಹತ್ರ ಏನು ಕಲಿಬೇಕಾಗಿದೆ ಅಂದರೆ ಸುಗ್ಗಿಯ ಕಾಲದಲ್ಲಿ ಆಹಾರವನ್ನು ಸೇರಿಸಿಟ್ಕೊಳ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಾವು ಸಹ ನಮ್ಮ ಜೀವಿತಗಳಲ್ಲಿ ದೇವರು ನಮಗೆ ಕೊಡುವಾಗ ಕೊಟ್ಟಿರುವಂಥದ್ರಲ್ಲಿ ನಾವೇನು ಮಾಡಬೇಕಾಗಿದೆ, ಎಷ್ಟು ಸಾಧ್ಯವೋ ಅಷ್ಟು ನಾಳೆಗಾಗಿ ನಾವು ಉಳಿಸ್ಬೇಕು. ಅನೇಕರು ಬೋಧನೆಗಳನ್ನು ನಾವು ನೋಡ್ತೇವೆ. ಆವತ್ತಿನ ಕಾಲ ಹೊತ್ತಿಗೆ ಸಾಕು, ಆವತ್ತಿನ ಕಾಟ ಹೊತ್ತಿಗೆ ಸಾಕು, ಇವತ್ತಿನ ಊಟ ಇದೆ ಸಾಕು ಅಂತ ಹೇಳಿ ಬೋಧನೆ ಮಾಡೋದ್ರ ಬಗ್ಗೆ ನಾವು ನೋಡ್ತೇವೆ. ಆದರೆ ಯಾವುದೋ ಒಂದು ವಚನ ಇಟ್ಕೊಂಡು ನಾವು ಬೋಧನೆ ಮಾಡ್ತಕ್ಕಂಥದ್ದು, ತಪ್ಪಾದ ರೀತಿಯಲ್ಲಿ ಜನರನ್ನು ನಡೆಸ್ತಕ್ಕಂಥದ್ದಲ್ಲ ಪ್ರೇರೆ. ನಾವೇನು ಮಾಡಬೇಕಾಗಿದೆ ಅಂದರೆ ನಾಳೆ ದಿನಕ್ಕಾಗಿ ಸುಗ್ಗಿ ಕಾಲದಲ್ಲಿ ಸೇರಿಸಿಟ್ಕೋಬೇಕಾಗಿದೆ. ಇವತ್ತು ಯೌವನಸ್ಥನಾಗಿರ್ತಕ್ಕಂಥ ನಾನು ನೀವುಗಳೇನು ಮಾಡಬೇಕಾಗಿದೆ, ನಾವು ಈ ದಿನಗಳಲ್ಲಿ ಕೆಲಸ ಮಾಡಿ ಸಂಪಾದಿಸಿ ನಾಳೆ ನಮ್ಮ ವೃದ್ಧಾಪ್ಯಕ್ಕೆ ಏನು ಮಾಡಬೇಕಾಗಿದೆ ಅಂದರೆ ಕೂಡಿಸಿಟ್ಕೋಬೇಕು. ಆ ಇರುವೆ ಅದನ್ನೇ ಮಾಡುತ್ತೆ. ಮಳೆಗಾಲ ಬರೋದಕ್ಕಿಂತ ಮುಂಚೆ ಅದು ಸುಗ್ಗಿ ಕಾಲದಲ್ಲಿ ಏನು ಮಾಡ್ತದೆ, ತನ್ನ ಭವಿಷ್ಯಕ್ಕಾಗಿ ಆಹಾರವನ್ನು ಶೇಖರಿಸ್ತದೆ. ಹಾಗೆ ಇವತ್ತು ಎಲ್ಲ ದೇವಜನರು ಸಹ ಏನು ಮಾಡಬೇಕಾಗಿದೆ ಅಂತಂದರೆ ತಮ್ಮ ವೃದ್ಧಾಪ್ಯಕ್ಕೆ ಪ್ಲಾನ್ ಮಾಡಬೇಕು. ದೇವರು ನಮಗೋಸ್ಕರ ಚಿಂತಿಸ್ತಾನೆ, ಸರಿ, ನಾವು ಸಹ ಜ್ಞಾನದಿಂದ ನಡ್ಕೋಬೇಕು. ನಾಳೆ ನಾವು ವಯಸ್ಸಾದ ಕಾಲಕ್ಕೆ ನಮಗೆ ಕೆಲಸ ಮಾಡಲಿಕ್ಕೆ ಆಗದೆ ಇರೋಂಥ ಸಮಯದಲ್ಲಿ ನಮಗೆ ಯಾರೂ ಸಹ ಸಹಾಯ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ನಮಗಿವತ್ತು ಬಾಯಿಂದ ಉಪದೇಶ ಮಾಡ್ತಾರಲ್ವ, ಇವತ್ತಿನ ಕಾಟ ಇವತ್ತಿಗೆ ಸಾಕು, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ. ಈ ಚಿಂತೆ ಮಾಡಬೇಡಿ ಎಂಬುದಾಗಿ ಹೇಳ್ತಕ್ಕಂಥ ಯಾವ ಪ್ರಸಂಗಿಯೂ ಸಹ ನಮಗೆ ಊಟವನ್ನು ಕೊಡೋದಿಲ್ಲ. ಅದರಿಂದ ಪ್ರಿಯರೇ, ಇವತ್ತು ನಾಳೆ ದಿನಕ್ಕಾಗಿ ನಾವು ಚಿಂತಿಸ್ಬೇಕು. ಅಂದ್ರೆ ಅರ್ಥ, ನಾಳೆ ನಮ್ಮ ದಿನಕ್ಕಾಗಿ ನಾವೇ ಏನು ಮಾಡಬೇಕಾಗಿದೆ ಅಂದರೆ ದೇವ್ರು ನಮಗೆ ಕೊಟ್ಟಿರೋದನ್ನು ಎಲ್ಲವನ್ನ ದುಂದು ವ್ಯರ್ಥ ಮಾಡದೆ, ದುಂದೌತಣ ಮಾಡದೆ, ಎಲ್ಲವನ್ನು ಉದಾರವಾಗಿ ಖರ್ಚು ಮಾಡದೆ ಏನು ಮಾಡಬೇಕಾಗಿದೆ, ಹಿಡಿತದಲ್ಲಿಟ್ಕೊಂಡು ಸ್ವಲ್ಪ ಸ್ವಲ್ಪ ನಾವು ಸೇರಿಸ್ತಾ ಹೋದರೆ ನಮ್ಮ ಮುಪ್ಪಿನ ಪ್ರಾಯದಲ್ಲಿ ನಾವು ಇನ್ನೊಬ್ಬರನ್ನ ಆಶ್ರಯಿಸಿಕೊಳ್ಳದೆ, ಇನ್ನೊಬ್ಬರಿಗೆ ಹೊರೆಯಾಗದೆ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಇರುವೆ ಆ ಥರ ಮಾಡ್ತದೆ. ಅದರಿಂದ ಇರುವೆ ಹೇಗೆ ಸುಗ್ಗಿಯಲ್ಲಿ ಸೇರಿಸ್ಕೊಳ್ತದೋ, ಇವತ್ತು ನಾನು ನೀವುಗಳು ನಮ್ಮ ಯೌವನ ಕಾಲಗಳಲ್ಲಿ ನಾವು ಕೆಲಸ ಆಗುವಂಥ ಸಮಯದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಳೆಗಾಗಿ ಉಳಿಸ್ಬೇಕು. ಯಾಕಂದರೆ ನಾಳೆ ದಿನ ಹೇಗೆ ಬರ್ತದೋ ಗೊತ್ತಿಲ್ಲ. ಅದರಿಂದ ಇವತ್ತು ಯಾರಿಗೂ ಆಗದೇ ಇರತಕ್ಕಂಥ ದಿನಗಳು, ಮಕ್ಕಳು, ತಂದೆ ತಾಯಿಗಳಿಗೆ, ಬಂಧು ಮಿತ್ರರು, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರಿಗೂ ಆಗದೇ ಇರತಕ್ಕಂಥ ಕಾಲ. ಎಲ್ಲವೂ ಸಹ ಹಣದ ಮೇಲೆ ನಡೀತಾ ಇದೆ. ಅದರಿಂದ ನಮ್ಮ ಹತ್ರ ಹಣ ಇದ್ರೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಆಗ್ತದೆ. ಅದರಿಂದ ಸುಗ್ಗಿ ಕಾಲದಲ್ಲಿ ಇರುವೆ ಹೇಗೆ ಕೂಡಿಸಿಟ್ಕೊಳ್ತದೋ ಹಾಗೆ ನಾನು ನೀವುಗಳೇನು ಮಾಡಬೇಕಾಗಿದೆ ಅಂದರೆ ನಮ್ಮ ಭವಿಷ್ಯಕ್ಕಾಗಿ ಭವಿಷ್ಯ ನಿಧಿಯನ್ನು ನಾವು ಸೇರಿಸಿಟ್ಕೊಳ್ಳೋದು ಸೂಕ್ತ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾತ್ರ ಅಲ್ಲ, ಮೂರನೇದಾಗಿ ಈ ಇರುವೆ ಹತ್ರ ನಾವು ಏನು ನೋಡ್ತೇವಪ್ಪ ಅಂದರೆ ಅದು ಯಾವಾಗಲೂ ಚುರುಕಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ನೀವು ಹೋಗಿ ಯಾವುದಾದ್ರೂ ಒಂದು ಇರುವೆಯನ್ನು ನೋಡಿ, ಗಮನಿಸಿ, ಮುಟ್ಟು ನೋಡಿ ಅದು ಹೇಗೆ ವೇಗವಾಗಿ ಹೋಗ್ತದೆ ಅಂತ ಹೇಳಿ. ಆ ನಿಧಾನವಾಗಿ ಮಂದಗತಿಯಲ್ಲಿ ಹೋಗಲೂ ಬೇಡವಾ ಅಂತ ಹೋಗಲ್ಲ. ನಾವು ಮುಟ್ಟಿದ್ರೆ ಸಾಕು ಓಡ್ತಾನೆ ಇರುತ್ತೆ. ಆ ಲೈನಲ್ಲಿ ಹೋಗ್ತಾ ಇರುತ್ತೆ, ಸರ 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 ಅಂತ ಹೋಗ್ತಾನೆ ಇರುತ್ತೆ ಇರುವೆ. ಹಾಗೆ ಚುರುಕಾಗಿರ್ತದೆ. ಹಾಗೆ ನಾನು ನೀವುಗಳು ಏನಾಗಬೇಕಾಗಿದೆ, ಚುರುಕಾಗಿರ್ಬೇಕು. ಯಾವ ವಿಷಯಗಳಲ್ಲಿ ದೇವರು ನಮಗೆ ಯಾವೆಲ್ಲ ವಿಷಯಗಳಲ್ಲಿ ಎಚ್ಚರಿಸ್ತಾನೋ ಅದನ್ನಿಂದ ಚುರುಕಾಗಿ ಅದನ್ನ ಗ್ರಹಿಸ್ಕೊಂಡು ಅದನ್ನ ಅನುಸರಿಸಿ ನಡೆಯೋದ್ರಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಚುರುಕಾಗಿರ್ಬೇಕು, ವೇಗವಾಗಿರ್ಬೇಕು. ಮಂದಗತಿಯಲ್ಲಿ ನಾವು ಮಾಡಿದ್ರೆ ಏನಾಗ್ತದೆ, ನಮಗೆ ಹಾನಿ ಉಂಟಾಗ್ತದೆ. ಕರ್ತನು ನಾನು ಬರ್ತೇನೆ, ನನಗೋಸ್ಕರ ಸಿದ್ಧರಾಗಿರ್ರಿ ಎಂಬುದಾಗಿ ಹೇಳುವಾಗ ನಾವು ಸಿದ್ಧವಾಗ್ಬೇಕು. ಅಯ್ಯೋ ಸಿದ್ಧವಾದ್ರಾಯ್ತು ಬಿಡು, ಅಯ್ಯೋ ರೆಡಿ ಆಗನ ಬಿಡು, ನಾಳೆಯಿಂದ ಬೈಬಲ್ ಓದೋಣ, ನಾಳೆಯಿಂದ ಪ್ರಾರ್ಥನೆ ಮಾಡೋಣ, ನಾಳೆಯಿಂದ ಕರ್ತನ ಬರೋಣಕ್ಕೆ ಸಿದ್ಧರಾಗೋಣ ಅಂತ ಹೇಳಿ ನೆನೆಸ್ತಕ್ಕಂಥ ಜನರು ನಾವು ನೋಡ್ತೇವೆ. ಒಂದು ವೇಳೆ ಇವತ್ತು ರಾತ್ರಿ ಬರೋದಾದ್ರೆ ನಾವೇನಾಗ್ತದೆ, ನಮ್ಮ ಪರಿಸ್ಥಿತಿ ಅನ್ನೋದನ್ನ ನಾವು ಅವಲೋಕಿಸ್ಕೊಂಡು ನಾವೇ ಮಾಡಬೇಕು, ಎಲ್ಲ ವಿಷಯದಲ್ಲಿ ಚುರುಕಾಗಿರ್ಬೇಕು. ಅವಾಗ ಮಾತ್ರನೇ ನಾವೇನ್ ಮಾಡಕ್ ಸಾಧ್ಯಪ್ಪ ಅಂತಂದ್ರೆ ಎಲ್ಲಾ ವಿಧವಾಗಿ ಕ್ಷೇಮವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ನಾವು ಯಾವಾಗಲೂ ಚುರುಕಾಗಿ ಆಕ್ಟಿವ್ ಆಗಿರ್ಬೇಕು. ಇರುವೆ ತರ ಮಾತ್ರವಲ್ಲ, ನಾವು ಎಚ್ಚರವಾಗಿರೋದು ಬಹಳ ಮುಖ್ಯ. ಎಚ್ಚರವಾಗಿರೋದಂದ್ರೆ ಏನರ್ಥ, ನಾವು ದೇವ್ರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ, ದೇವ್ರ ವಾಕ್ಯವನ್ನು ಓದುವಾಗ ಎಚ್ಚರಿಕೆಯಿಂದ ಅದನ್ನೇನು ಮಾಡಬೇಕಾಗಿದೆ, ಗ್ರಹಿಸ್ಕೊಂಡು
ಅದನ್ನು ಪಾಲಿಸೋದ್ರಲ್ಲಿ ನಾವೇನಾಗಿರ್ಬೇಕಪ್ಪ ಅಂತಂದರೆ ಮುಂದಾಗಬೇಕು. ಮಾತ್ರವಲ್ಲ, ನಾವು ಒಗ್ಗಟ್ಟಾಗಿರಬೇಕು. ಇರುವೆ ಯಾವಾಗಲೂ ಗುಂಪಾಗಿ ಹೇಗೆ ಒಗ್ಗಟ್ಟಾಗಿರುತ್ತೋ ಹಾಗೆ ದೇವಜನರೆಲ್ಲರೂ, ಕರ್ತನ ಮಕ್ಕಳೆಲ್ಲರೂ ಸಹ ನಾವು ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿರೋದಾದರೆ ಏನಾಗ್ತದೆ ಅಂತಂದರೆ ನಮಗೆ ಆಶೀರ್ವಾದ ಸಿಗ್ತದೆ. ಅದರಿಂದ ಇರುವೆ ನಮಗೇನು ಮಾಡ್ತದೆ ಅಂತಂದರೆ ಒಗ್ಗಟ್ಟನ್ನು ಅದು ತಿಳಿಸ್ಕೊಡ್ತದೆ. ಅದರಿಂದ ನಾವು ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ, ಪ್ರೀತಿಯಲ್ಲಿ ಒಂದಾಗಿ ನಾವು ಜೀವಿಸ್ಬೇಕು. ಒಂದಾಗಿ ಜೀವಿಸುವಾಗ ಏನಾಗ್ತದೆ ಅಂದರೆ ಆಶೀರ್ವಾದ ಸಿಗ್ತಕ್ಕಂಥದ್ದಾಗಿದೆ. ಒಂದು ವೇಳೆ ನಾವು ಈ ರೀತಿಯಾಗಿ ಇರುವೆ ಹತ್ರ ಹೋಗಿ ಬುದ್ಧಿ ಕಲ್ತ್ಕೊಳ್ಳಿಲ್ಲ ಅಂದರೆ, ಅದನ್ನ ನೋಡಿ ಬುದ್ಧಿ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ? ಅಲ್ಲಿ ವಚನ ಹೇಳ್ತದೆ, ಸೋಮಾರಿಯೇ, ಇರುವೆ ಹತ್ರ ಹೋಗಿ ನೀನು ಅದರ ನಡವಳಿಕೆ ನೋಡಿ ಜ್ಞಾನವನ್ನು ತಂದುಕೋ. ಇಲ್ವಾದ್ರೆ ಏನಾಗ್ತದೆ? ನಿನಗೆ ಬಡತನ ಬರ್ತದೆ, ನಿನಗೆ ಕಷ್ಟ, ಸಂಕಟ, ಆಪತ್ತುಗಳು ಬರ್ತದೆ ಎಂಬುದಾಗಿ ಇಲ್ಲಿ ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ ಮುಂದುವರಿಸಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಮಗೆ ಆಪತ್ತುಗಳು ಬರಬಾರ್ದು, ನಮಗೆ ಕಷ್ಟಗಳು ಬರಬಾರ್ದು ಅನ್ನೋದಾದ್ರೆ, ಇಕ್ಕಟ್ಟುಗಳಲ್ಲಿ ನಾವು ಸಿಕ್ಕಾಕೋಬಾರ್ದು ಅನ್ನೋದಾದ್ರೆ ನಾವೇನು ಮಾಡಬೇಕಾಗಿದೆ? ಜ್ಞಾನವನ್ನು ತಂದುಕೊಂಡು ಜ್ಞಾನದಲ್ಲಿ ನಡೆಯಬೇಕು. ಯಾವ ವಿಷಯದಲ್ಲಿಯೂ ನಾವು ಆಲಸ್ಯವಾಗಿರಬಾರದು. ನಾವು ತಿನ್ನುವ, ಕುಡಿಯುವ, ನೋಡುವ, ನಡೆಯುವ, ನುಡಿಯುವ ಎಲ್ಲ ವಿಷಯಗಳಲ್ಲಿ ನಾವೇನು ಮಾಡಬೇಕಾಗಿದೆ ಅಂದರೆ ಜಾಗರೂಕರಾಗಿರಬೇಕು. ಆಲಸ್ಯದಿಂದಿರದೆ, ಲೇಜಿಯಾಗಿರದೆ, ಎಲ್ಲವನ್ನ ಗಂಭೀರವಾಗಿ, ಶಿಸ್ತಿನಿಂದ, ಪರಿಶುದ್ಧತೆಯಿಂದ ನಡ್ಕೊಳ್ತಕ್ಕಂಥದ್ದು. ಎಲ್ಲವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಎಚ್ಚರಿಕೆಯಿಂದ ಜೀವಿಸೋದು ಬಹಳ ಮುಖ್ಯವಾಗಿದೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ನಾವು ಯಾವ ವಿಷಯದಲ್ಲಿ ನಾವು ಆಲಸ್ಯಗಾರರಾಗಿ ನಾವು ಸಂಕಟಕ್ಕೆ, ನೋವು, ಸಮಸ್ಯೆಗಳಿಗೆ ಸಿಲುಕಿಕೊಳ್ಳದೆ ನಾವು ಸಂತೋಷದಿಂದಲೂ, ಸಮಾಧಾನದಿಂದಲೂ, ಸಮೃದ್ಧಿಯಿಂದಲೂ ಇರುವಂತೆ ಯಾವಾಗಲೂ ನಾವು ಚುರುಕಾಗಿರಲು ಕರ್ತನು ನಮಗೆ ಸಹಾಯ ಕೊಡುವಂತೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಆಲಿಸಿದ ಎಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲರೂ ಚುರುಕಾಗಿರಲಿಕ್ಕೆ, ಆಲಸ್ಯತನಿಂದ ಹೊರಬರಲಿಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ, ಸೋಂಬೇರಿಯೇ, ನೀನು ಇರುವೆ ಹತ್ತಿರ ಹೋಗಿ ಜ್ಞಾನವನ್ನು ತಂದುಕೋ ಎಂಬುದಾಗಿ ವಚನದಲ್ಲಿ ನೋಡುವಂತೆ, ಹೀಗೆ ಸ್ವಾಮಿ ಇರುವೆಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ಎಲ್ಲ ವಚನಗಳನ್ನು ಕೇಳಿಸಿಕೊಂಡಿರುವಲ್ಲಿ ಸ್ವಾಮಿ, ಅವುಗಳಂತೆ ಎಲ್ಲರೂ ಜೀವಿಸಿ ನನ್ನ ನಾಮನ ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ನಾವು ಯಾವ ವಿಷಯದಲ್ಲಿಯೂ ಆಲಸ್ಯಗಾರರಾಗಿರದೆ, ನಾವು ಎಲ್ಲ ವಿಷಯದಲ್ಲಿ ಆಸಕ್ತರು, ಚುರುಕಾಗಿ ಎಲ್ಲವೂ ಮಾಡುವಂಥವರು, ಎಚ್ಚರಿಕೆಯನ್ನು ವಹಿಸುವಂಥವರು, ಹಾಗೆ ನಡೆದುಕೊಳ್ಳುವಂತೆ, ಜ್ಞಾನದಿಂದ ನಡೆದುಕೊಳ್ಳುವಂತೆ, ನಿನ್ನ ನಾಮವನ್ನು ಇಹದಲ್ಲಿ ಪರದಲ್ಲಿ ಮಹಿಮೆ ಮಾಡ್ತಕ್ಕಂಥ ಮಕ್ಕಳನ್ನಾಗಿ ನಮ್ಮನ್ನು ಆಶೀರ್ವಾದ ಮಾಡು. ಯಾರು ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಲ್ಲಿದ್ದಾರೋ ಇವರಿಗಿರುವಂಥ ಎಲ್ಲ ವಿಧವಾದ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳನ್ನು ಬಿಡುಗಡೆ ಮಾಡು. ಎಲ್ಲರಿಗೆ ಶಾಂತಿ, ಸಮಾಧಾನ, ಸಮೃದ್ಧಿ, ಸಂತೋಷವನ್ನು ಗ್ರಹಿಸು. ಇಸ್ರಾಯೇಲ್, ಇರಾನ್, ಅಮೆರಿಕ, ಉಕ್ರೇನ್, ರಷ್ಯಾ ಈ ದೇಶಗಳ ಮಧ್ಯೆ ನಡೀತಕ್ಕಂಥ ಯುದ್ಧಗಳು ಬೇಗ ನಿಂತು ಹೋಗುವಂತೆ, ವಿಶ್ವದ ಎಲ್ಲ ಕಡೆ ಶಾಂತಿ ನೆಲೆಸುವಂತೆ ಸಹಾಯ ಮಾಡು. ಅನೇಕರು ಈ ಯುದ್ಧದ ನಿಮಿತ್ತ ಸ್ವಾಮಿ ಅನೇಕ ಕರ್ತನೆ ಕೊರತೆಗಳಲ್ಲಿದ್ದಾರೆ ಸ್ವಾಮಿ, ಅನೇಕ ತೊಂದರೆಗಳಲ್ಲಿದ್ದಾರೆ ಸ್ವಾಮಿ, ಅನೇಕರು ಅನೇಕ ಕಣ್ಣೀರು ಬಾಧೆಗಳಲ್ಲಿದ್ದಾರೆ ಸ್ವಾಮಿ. ಅದರಿಂದ ಎಲ್ಲರಿಗಿಂತ ಎಲ್ಲ ಕಣ್ಣೀರು, ಬಾಧೆ, ಇಕ್ಕಟ್ಟು, ಹೋರಾಟಗಳನ್ನು ಬಿಡುಗಡೆ ಮಾಡು. ವಿಶ್ವದ ಎಲ್ಲ ಕಡೆ ಶಾಂತಿ, ಸಮಾಧಾನ ಕೊಡು. ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೂ ಆಶೀರ್ವದಿಸಿಕೊಡು. ನಮ್ಮ ಜೊತೆಗಿರು. ನಾವು ಈ ದಿನ ನಿನ್ನ ನಾಮ ಮಹಿಮೆಯಾಗೋ ರೀತಿಯಲ್ಲಿ ಜೀವಿಸೋಕ್ಕೆ ಸಹಾಯ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ದೇವರು ನಿಮ್ಮೊಂದಿಗೆ ಮಾತಾಡಿರೋದಾದರೆ ಈ ಸಂದೇಶಕ್ಕೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.